ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಬೂದಿಗುಂಡಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಇಲಾಖೆ, ರಾಜ್ಯದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಬೌದ್ಧ ನೆಲೆಗಳನ್ನು ಪ್ರತಿಬಿಂಬಿಸುವ ಚೈತ್ಯ ವಿಹಾರ ಸಂಕೀರ್ಣವಾದ ಸಂಪೂರ್ಣ ಚಿತ್ರಣವನ್ನು ಬೆಳಕಿಗೆ ತರಲು ಬೌದ್ಧ ನೆಲೆ ಉತ್ಖನನಕ್ಕೆ ಚಾಲನೆ ನೀಡಲಾಗಿದ್ದು, ರಾಜಘಟ್ಟ ಗ್ರಾಮದಲ್ಲಿ ಬೌದ್ಧ ನೆಲೆಯ ಕುರಿತಾದ ಸ್ತೂಪಗಳು ಹಾಗೂ ವಿವಿಧ ಅವಶೇಷಗಳು ಪತ್ತೆಯಾಗಿದ್ದು, ಕಾರಣಾಂತರದಿಂದ ಅಪೂರ್ಣಗೊಂಡಿದ್ದ ಉತ್ಖನನಕ್ಕೆ ಕೇಂದ್ರ ಪುರಾತತ್ವ ಇಲಾಖೆ ಅನುಮೋದನೆಯೊಂದಿಗೆ ಈಗ ರಾಜ್ಯ ಸರ್ಕಾರದಿಂದ ಮರು ಚಾಲನೆ ನೀಡಲಾಗಿದೆ. ಪ್ರೊಫೆಸರ್ MS ಕೃಷ್ಣಮೂರ್ತಿ ಅವರು ಈ ಉತ್ಖನನಕ್ಕೆ ಪ್ರಧಾನ ನಿರ್ದೇಶಕರಾಗಿರುತ್ತಾರೆ. ರಾಜಘಟ್ಟವು ಮುಂದೆ ಮಹತ್ವದ ನೆಲೆಯಾಗಲಿದೆ ಎಂದು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರಾದ ಡಾಕ್ಟರ್ HK ಪಾಟೀಲ್ ಅವರು ಹೇಳಿದರು. ಉತ್ಖನನ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ಪ್ರೊಫೆಸರ್ ಕೃಷ್ಣಮೂರ್ತಿ ಅವರ ಮಾರ್ಗದರ್ಶನದೊಳಗೆ ಈ ಉತ್ಖನನವನ್ನು ನಾವು ಮಾಡ್ತಾ ಇದ್ದೇವೆ. ಈಗ 2 ಸಲ ಇಲ್ಲಿ ಉತ್ಖನನ ಪ್ರಾರಂಭ ಆಗಿ ನಿಂತೋಗಿತ್ತು. ಇವತ್ತು ಮತ್ತೆ ಅದನ್ನ ಚಾಲನೆ ಮಾಡ್ತಾ ಇದ್ದೀವಿ. ಇದೊಂದು ಇತಿಹಾಸದ ಮಹತ್ವದ ಸ್ಥಳವಾಗಿ ಹೊರಹೊಮ್ಮುತ್ತದೆ ಅನ್ನೋದು ಬಹಳಷ್ಟು ತಜ್ಞರ ಮಾತು. ಈ ಬೌದ್ಧ ನೆಲೆ ಉತ್ಖನನಕ್ಕಾಗಿ ಏನು ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಈ ಭಾಗದ ಜನ ಏನು ಇವತ್ತು ನಮಗೆ ಸಹಕರಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಕೃತಜ್ಞತೆಗಳು. ಈ ಸ್ಥಳ ಬರುವ ಕಾಲದಲ್ಲಿ ಒಂದು ಅತ್ಯಂತ ಶ್ರೇಷ್ಠ ಹಾಗೂ ಮಹತ್ವದ ನೆಲೆ ಆಗಲಿದೆ. ಅಂತ ಒಂದು ಮಹತ್ವದ ಕೆಲಸವನ್ನ, ಪುಣ್ಯದ ಕೆಲಸವನ್ನ ನಾವು ಇವತ್ತು ಮಾಡಿದ್ದೇವೆ. ಬೌದ್ಧ ನೆಲೆಯ ಉತ್ಖನನದ ಮುಖಾಂತರ ಬುದ್ಧನ ಕಡೆಗೆ ಜನರ ಗಮನ ಬರ್ತದೆ. ಬುದ್ಧನ ಸಂದೇಶದ ಕಡೆಗೆ ನಮ್ಮೆಲ್ಲರ ಗಮನ ಹರಿಲಿ ಅಂತೇಳಿ ಹಾರೈಸ್ತೇನೆ. ರಾಜ್ಯ ಪುರಾತತ್ವ ಇಲಾಖೆ ರಾಜಘಟ್ಟದಲ್ಲಿ ಸಿಕ್ಕಿರುವ ಬೌದ್ಧ ಧರ್ಮದ ಚೈತ್ಯ ವಿಹಾರ ಸಂಕೀರ್ಣದ ಸಂಪೂರ್ಣ ಚಿತ್ರಣವನ್ನು ಬೆಳಕಿಗೆ ತರುವ ಹೊಸ ಯೋಜನೆಯನ್ನು ಹಮ್ಮಿಕೊಂಡಿದೆ. 2001 ಮತ್ತು 2004ರಲ್ಲಿ ಸಂಶೋಧಕ ಪ್ರೊಫೆಸರ್ MS ಕೃಷ್ಣಮೂರ್ತಿಯವರ ಮಾರ್ಗದರ್ಶನದಲ್ಲಿ ರಾಜಘಟ್ಟದಲ್ಲಿ ಕ್ರಮಬದ್ಧವಾಗಿ ಉತ್ಖನನಕ್ಕೆ ಕಾರ್ಯ ನಡೆದಿತ್ತು. ಅದರ ಫಲವಾಗಿ ಬೌದ್ಧ ಧರ್ಮೀಯರು ಚೈತ್ಯಾಲಯ ಹಾಗೂ ಅದರ ಸುತ್ತಲೂ ನಿರ್ಮಿತವಾಗಿದ್ದ ಬೌದ್ಧ ವಿಹಾರದ ಪಾಯದ ಅವಶೇಷಗಳು ಬೆಳಕಿಗೆ ಬಂದವು. ಎಲ್ಲರೂ ಹೇಳಿದ ಕೃಷ್ಣಮೂರ್ತಿ ಭಾಳ ಅದೃಷ್ಟವಂತ. ಎಂತೆಂಥ ಒಳ್ಳೊಳ್ಳೆ ಹೋದ ಕಡೆ ಎಲ್ಲ ಇವರಿಗೆ ಬಹಳ ಒಳ್ಳೊಳ್ಳೆ ಪುರಾತತ್ವ ವಸ್ತುಗಳೇ ದೊರಕಿದೆ. ಹಾಗೆ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಅಂಥ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಸಹ ಸಿಕ್ಕಿದ್ರು. ಅವರೆಲ್ಲರ ಸಹಯೋಗದಿಂದ ಉತ್ಖನನವನ್ನು ನಾನು ಮಾಡಿದೆ. ನನ್ನ ಅದೃಷ್ಟವು ಎಂಬಂತೆ ನಾವು ಇಲ್ಲಿ ಕುಳಿತಿದ್ದೀವಿ, ನಿಂತಿದ್ದೀವಲ್ಲ, ಇದೇ ಜಾಗದಲ್ಲಿ 25 ವರ್ಷಗಳ ಹಿಂದೆ ಒಂದು ಅಮೋಘವಾದ ಬೌದ್ಧ ಚೈತ್ಯಾಲಯ ನನಗೆ ಸಿಕ್ಕಿತು. ಕರ್ನಾಟಕದಲ್ಲಿ ಬೌದ್ಧ ಕಲೆ ಹಾಗೂ ಸಂಸ್ಕೃತಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪ ಅವರು ಬೌದ್ಧ ಧರ್ಮವನ್ನು ಇಡೀ ಜಗತ್ತು ಒಪ್ಪಿಕೊಂಡಿದೆ. ನಾವು ಬುದ್ಧನನ್ನು ಮಾತ್ರ ನೋಡುತ್ತೇವೆ. ಅವನ ಸಿದ್ಧಾಂತ, ಅವನು ತೋರಿದ ಸುಖ ಜೀವನದ ದಾರಿದೀಪವನ್ನು ಕೂಡ ತಿಳಿದುಕೊಳ್ಳಬೇಕು ಎಂದರು. ಬಹಳ ಆಕರ್ಷಣೆ ಆಗಿದ್ದು ಬುದ್ಧನ ಜೀವನದ ತ್ಯಾಗ, ದೇಶಕ್ಕೆ ಕೊಟ್ಟಂಥ ಸಂದೇಶ, ಅವರು ಕೊಟ್ಟಂಥ 8 ದಾರಿಗಳು, ಯಾವ ದಾರಿಯಲ್ಲಿ ನಡಿಬೇಕು ಏನು ಅನ್ನೋದನ್ನು, ಯಾವ ರೀತಿ ಗಾಂಧೀಜಿಯವರು ಸಪ್ತವೃತ್ತಗಳನ್ನು ಹೇಳಿದರು, ಬುದ್ಧನವರು 8 ದಾರಿ ಈ ರೀತಿ ನಡಿಬೇಕು ಅನ್ನೋದನ್ನು ಹೇಳಿದರು. ಅವರ ಇತಿಹಾಸ ಇವತ್ತು ನಾವಿಲ್ಲಿ ಕಾಣ್ತಾ ಇದ್ವಿ ಅಂದರೆ ನಮ್ಮ ಸುದೈವ. ದಕ್ಷಿಣ ಭಾರತದಲ್ಲಿ ಅತಿ ಪವಿತ್ರವಾದ ಸ್ಥಳ ಇದು ಅಂತ ನಾವು ಭಾವಿಸ್ತೀವಿ. ಮತ್ತು ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ದಾರಿ ತೋರಿಸಿದರೆ ಕೃಷ್ಣಮೂರ್ತಿಯವರು. ಮಾನ್ಯ ಮಂತ್ರಿಗಳು ಕೂಡ ಇದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ನಾವು ಸರ್ಕಾರದಿಂದ ಸಹಾಯ ಮಾಡಬೇಕು ಅದೆಲ್ಲವನ್ನು ಮಾಡೋಣ. ಇವರೊಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ, ಇದನ್ನು ಪೂರ್ತಿ ಉತ್ಕಲನ ಮಾಡೋದಕ್ಕೆ ಏನೆಲ್ಲ ಸರ್ಕಾರದಿಂದ ಬೇಕೋ ಅದನ್ನೆಲ್ಲ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಸಂಶೋಧಕರಾದ MS ಕೃಷ್ಣಮೂರ್ತಿ, ಸಾಹಿತಿಗಳಾದ ಡಾಕ್ಟರ್ L ಹನುಮಂತಯ್ಯ, ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜ್, ಮೈಸೂರಿನ ಪುರಾತತ್ವ ಸಂಗ್ರಹಾಲಯಗಳು ಹಾಗೂ ಪರಂಪರೆ ಇಲಾಖೆಯ ಆಯುಕ್ತರು ದೇವರಾಜು A, ದೊಡ್ಡಬಳ್ಳಾಪುರ ಮಾಜಿ ಸಚಿವರಾದ ವೆಂಕಟರಮಣಯ್ಯ,
ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ರಾಜಣ್ಣ, ರಾಜಘಟ್ಟ ಉತ್ಕತನ ಮಾಲೀಕರು ಕೃಷ್ಣಪ್ಪ, ಎನ್ ಅಂಜಿನಪ್ಪ, ಸ್ಥಳೀಯ ಜನಪ್ರತಿನಿಧಿಗಳು ಇತರರು ಉಪಸ್ಥಿತರಿದ್ದರು.